ಒಬ್ಬ ಕೊಲೆ ಆರೋಪಿಗೆ ಈ ರೀತಿ ಆದಂಥ ಐಷಾರಾಮಿ ಜೀವನವನ್ನು ಜೈಲಲ್ಲಿ ಕೊಡ್ತಿದ್ದಾರೆ ಅಂದರೆ ಅದೊಂದು ರೆಸಾರ್ಟಾ ಅಥವಾ ಜೈಲ ಅಂತ? ಅದು ರೆಸಾರ್ಟ್ ಥರನೇ ಆಗಿದೆ ಈಗ, ಜೈಲಲ್ಲ ಅದು. ಕಾನೂನು ಪ್ರಕಾರ ಅಲ್ಲಿ ಅಧಿಕಾರಿಗಳು ಏನಿದ್ದಾರೆ ಆ ರೀತಿ ಪಾಲಿಸ್ಬೇಕಲ್ಲಿ. ಅದನ್ನು ಪಾಲಿಸ್ತಾ ಇಲ್ಲ ಅಂದರೆ ಅಲ್ಲಿ ವಾತಾವರಣ ಸರಿ ಇಲ್ಲ ಅಲ್ಲಿ. ಅದನ್ನು ಅಧಿಕಾರಿಗಳು ಏನು ನಮ್ಮಲ್ಲಿ ಹಂಗೆ ಆಗಿದೆ ವ್ಯವಸ್ಥೆ, ಏನು ಮಾಡ್ತೀರಾ? ಈಗ ಕಾಫಿ ಮಗ್ ಸರ್, ಕಾಫಿ ಮಗ್ಗು ನೀವೇನೋ ದೊಡ್ಡ ದೊಡ್ಡವ್ರ ಮನೇಲಿ ನೋಡಿರ್ತೀರ, ನಾವೆಲ್ಲ ಸ್ಟೀಲ್ ಲೋಟದಲ್ಲಿ ಕುಡಿತೀವಲ್ಲ, ಅದು ಜೈಲಲ್ಲಿ ಸಹ ನೋಡಿರ್ತೀರ. ಅವು ಎಂತಿಂಥ ಲೋಟಗಳಿರ್ತವೆ, ಎಂತಿಂಥ ಚರಿಗೆಗಳಿರ್ತವೆ, ಎಂತಿಂಥ ತಾಟ್ಗಳಿರ್ತವೆ ಅಲ್ಲಿ ಊಟ ಮಾಡೋಕ್ಕೆ ಅಂತಿದ್ರೆ. ಅಲ್ಲಿ ದರ್ಶನ್ಗೆ ಮಗ್ಗೇನು, ಅವ್ನ ಕೈಯಲ್ಲಿ ಸಿಗರೇಟ್ ಏನು, ಈ ಬಗ್ಗೆ ಏನು ಹೇಳ್ತೀರಿ ಅಂತ? ಅದೆಲ್ಲ ಸರಿ ಇಲ್ಲ, ಅರ್ಥ ಆಯ್ತಾ? ನೋಡಿ, ಅವರೆಲ್ಲ ಕೈಲಿ ಹಾಕ್ಕೊಂಡು ಇವನ್ನ ಸ್ಟೇಟಸ್ಗೆ ಇನ್ನು ಮೇಂಟೈನ್ ಸಪೋರ್ಟ್ ಮಾಡ್ತಾ ಇದ್ದಾರಲ್ವ, ಅದು ದೊಡ್ಡ ತಪ್ಪು. ಈಗ ಒಬ್ಬ ಕೊಲೆ ಆರೋಪಿಯನ್ನ ಇನ್ನೊಬ್ಬ ಕೊಲೆ ಆರೋಪಿ ಜೊತೆ ಇಡೋದಿಲ್ಲ ಜೈಲಲ್ಲಿ. ಅಂಥದ್ರಲ್ಲಿ 5 ಜನ ಆರಾಮಾಗಿ ಗಾರ್ಡನಲ್ಲಿ ಕೂತ್ಕೊಂಡು ಅಲ್ಲೆಲ್ಲೋ ನೋಡ್ತಾ ನಗ್ತಾ ಇನ್ನೊಬ್ರಿಗೆ ಛೇಡಿಸ್ತಾ ಸಿಗರೇಟ್ ಹೊಡಿತಾ ಆರಾಮಾಗಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ನೋಡಿ, ಅವರು ಯಾರು ವಿಲ್ಸನ್ ಗಾರ್ಡನ್ ನಾಗ, ಯಾರ ಕುಳ್ಳ ಸೀನಾ, ಇನ್ನು ಬೇರೆ ರೌಡಿಗಳು ಕೂಡ ಯಾವ ಥರ ಅಲ್ಲಿ ಫ್ರೀಯಾಗಿ ಕುಂತ್ಕೊಂಡು ಜೈಲಲ್ಲಿ ಅಲ್ಟೆ ಮಾಡ್ಕೊಂಡು ಯಾವ ಥರ ಮಜಾ ಮಾಡ್ಕೊಂಡು ಹೆಂಗೆ ಇದ್ದಾರೆ, ಅದೆಲ್ಲ ತಪ್ಪಲ್ವ? ಅದೆಲ್ಲ ಅವ್ರನ್ನ ಎಲ್ಲಿ ಮಾಡಬೇಕೋ ಅಲ್ಲಿ ಮಾಡಬೇಕು ಅವ್ರನ್ನ. ಇದು ಕಾನೂನೇ ಸರಿಯಿಲ್ಲ ಬಿಡಿ. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಗೃಹ ಇಲಾಖೆ ಕಣ್ಮುಚ್ಕೊಂಡು ಕೂತಿದೆಯಾ ಅಂತ ಸರ್? ಖಂಡಿತ ಇದ್ದಾರೆ. ಅದರಲ್ಲೂ ಕೂಡ ಒಳ್ಳೆಯ ಆಫೀಸರ್ಗಳು ಇದ್ದಾರೆ. ಆದರೂ ಇನ್ನು ಕೆಲವರು ನೀವು ಹೇಳ್ದಂಗೆ ನೋಡಿ, ಇದಕ್ಕೆಲ್ಲ ಅವಕಾಶ ಕೊಟ್ಟು ಒಂದು ನಮ್ಮ ಇದಕ್ಕೆ ಕಾನೂನಿಗೆ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ತಂದಿಲ್ಲ. ಈಗ ACP ಚಂದನ್ ಅವರು ದರ್ಶನ್ ಅವ್ರನ್ನ ಹೆಂಗೋ ಎಡೆಮುರಿ ಕಟ್ಟಿದ್ರು, ಬಟ್ ಈಗ ಜೈಲಲ್ಲಿ ಹೋದಾದ್ಮೇಲೆ ಅವ್ರದ್ದು ವರ್ಚಸ್ಸೇ ಚೇಂಜ್ ಆಯ್ತಲ್ಲ. ಐಷಾರಾಮಿಗೆ ಇದ್ದಾರೆ, ಮತ್ತು ಜೈಲಲ್ಲಿ ಇಡೋದಕ್ಕಿಂತ ಹೊರಗಡೆ ಬಿಡೋದೇ ಬೆಸ್ಟ್ ಅಲ್ಲ ಅವ್ರನ್ನ? ಹೌದೌದು, ಅದು 100% ಅದು ಮಾಡೋದೇ ಒಳ್ಳೇದಿನ್ನ. ಇನ್ನು ಕಾನೂನಿಗೆ ಇದೇ ಇಲ್ಲ. ಪಾಪ ಅವನು ಒಳ್ಳೆ ದಕ್ಷ ಅಧಿಕಾರಿ, ಎಲ್ಲ ಥರ ಎವಿಡೆನ್ಸು ಸಾಕ್ಷಿಗಳು ಸಮೇತ ಅವನಿಗೆ ಶಿಕ್ಷೆ ಆಗಬೇಕಂತಂತೇಳಿ ಕಷ್ಟಪಟ್ಟು ಅವನ್ನ ಜೈಲಿಗೆ ಮಾಡಿದ್ದಾರೆ. ಇನ್ನು ಅದಕ್ಕೆ ಅದ್ರದ್ದು ಕೆಳಮಟ್ಟ ಅಧಿಕಾರಿಗಳೆಲ್ಲ ಇನ್ನು ನೋಡಿ ಅವನಿಗೆ ಆಪೋಸ್ ಮಾಡಿ ಈ ಥರ ಮಾಡಿದ್ದಾರೆ. ಸರಿ ಇಲ್ಲ, ವ್ಯವಸ್ಥೆನೇ ಸರಿ ಇಲ್ಲ ಬಿಡಿ. ಈಗ ರೇಣುಕಾಸ್ವಾಮಿ ಅವ್ರ ತಂದೆ ಏನಂತಿದ್ದಾರೆ, CBIಗೆ ವಹಿಸಿ ಅಂತಿದ್ದಾರೆ. ಕಣ್ಣೀರು ಹಾಕ್ತಾ ಹೇಳ್ತಾ ಇದ್ದಾರೆ. ಆ ಒಂದು ವಿಡಿಯೋ, ಆ ಒಂದು ಫೋಟೋ ನೋಡಿ ಅವ್ರಿಗೆ ಧೈರ್ಯ ಸಾಲ್ತಿಲ್ಲ, ಎಲ್ಲಿ ನನ್ನ ಮಗನಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಬೇಜಾರಾಗ್ತಾ ಇದೆ ಈಗಾಗಲೇ. ಅದಕ್ಕೆ CBIಗೆ ಒಪ್ಪಿಸಿ ಅಂತಿದ್ದಾರೆ ಅವರು. ಈ ಬಗ್ಗೆ ಏನಂತೀರಿ? ಒಪ್ಪಿಸ್ಬೇಕಾ? ಖಂಡಿತ CBIಗೆ ಒಪ್ಪಿಸ್ಬೇಕು. ಅವ್ರಿಗೆ ಒಂದು ಇದು ಸಿಗಬೇಕು, ಅವ್ರಿಗೆ ಒಂದು ಶಿಕ್ಷೆ ಆಗಬೇಕು, ಅವ್ರಿಗೆ ಶಾಂತಿ ಸಿಗಬೇಕು ಅವ್ರಿಗೆ. ಅದೇ ನಮ್ಮದು ಖಂಡಿತ ಅವ್ರಿಗೆ ಶಿಕ್ಷೆ ಆಗಂಗೆ ಅಧಿಕಾರಿಗಳೆಲ್ಲ ಕಷ್ಟಬಿಟ್ಟು ಮಾಡೋದು, ಅದು ಫಲ ಸಿಗಲೇಬೇಕು. ಇವತ್ತು G. ಪರಮೇಶ್ವರ್ ಅವರು 7 ಜನನ ಅಮಾನತ್ ಮಾಡಿದರು. ಈ ಬಗ್ಗೆ ಏನಂತೀರಿ? ಅದು ಮಾಡಿದ್ದು ಒಳ್ಳೆಯದೇ, ಕಾನೂನಲ್ಲಿ ಮಾಡಿದ್ದು ಒಳ್ಳೆಯದೇ. ಅದನ್ನು ಹಂಗೆ ಕಂಟಿನ್ಯೂ ಮಾಡಬೇಕು. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಮಾಡಬೇಕು ಅವರು. ಅಲ್ಲಲ್ಲ, ಪರಮೇಶ್ವರ್ ಅವರು ಬರೀ ಸಸ್ಪೆಂಡ್ ಮಾಡಿಬಿಟ್ರೆ ಸಾಕಾಗಲ್ಲ, ಅವ್ರನ್ನ ಅಲ್ಲಿಂದ ಡಿಸ್ಮಿಸ್ ಮಾಡಿ ಬೇರೆ ಕಡೆಯಿಂದ ಹೊರಗಡೆ ಹಾಕಬೇಕು. ತಿರ್ಗಾ ಮತ್ತೆ ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಮಾಮೂಲಿ ವ್ಯವಸ್ಥೆನೇ ಅಲ್ಲೇ ಕಂಟಿನ್ಯೂ ಆಗ್ತದೆ. ಸರ್, ಜೈಲಲ್ಲಿ ಮೊಬೈಲ್ ಹೆಂಗೆ ಎಂಟ್ರಿ ಕೊಡ್ತಾ ಇದೆ ಅಂತ ನೋಡಿ. ಅದಕ್ಕೆ ಕೈದಿಗಳಿಗೆ ಅಲಾವಿಲ್ಲ ಮೊಬೈಲು, ಯಾವುದೇ ರೀತಿಯಾದಂಥ ಐಷಾರಾಮಿ ಜೀವನ ಅಲಾವಿಲ್ಲ. ಒಬ್ಬ ಕೈದಿ ಅಂದರೆ ಯಾವ ರೀತಿ ಇರ್ತಾನೆ, ಅವ್ನು ಜೀವಿತಾವಧಿ ಶಿಕ್ಷೆ ಕೊಟ್ಟರೆ ಸಾಯೋವರೆಗೂ ಕೊರತಾನೆ ಇರ್ತಾರೆ. ಮತ್ತೆ ಅವರು ದರ್ಶನ ಪಶ್ಚಾತ್ತಾಪನೂ ಇಲ್ಲ, ಏನೂ ಇಲ್ಲ, ಎಲ್ಲ ಮರೆತು ಆರಾಮಾಗಿರ್ತಾರೆ ಅಂದರೆ ಮತ್ತೆ ಅವ್ರಿಗೆ ಜೈಲು ಆಗಬೇಕು. ಇನ್ನೊಂದು ದುಡ್ಡದ ಮತ ಅಲ್ಲಲ್ಲ. ಈಗ ದರ್ಶನ್ ಅವರು ಈಗೆಲ್ಲ ಈಸಿ ಬೇಲ್ ಆದ ಅಂತಂದರೆ ಮತ್ತೆ ಅವರು ಹೊರಗಡೆ ಬಂದು ಅವನ ಗೂಂಡಾಗಳು, ಅವನ ಫಾಲಿಯರ್ಸ್ಗಳು ಮತ್ತೆ ಇಲ್ಲಿ ಬಂದು ಮಿಂಚ್ತಾರೆ, ಮೆರೀತಾರೆ, ಮತ್ತೊಂದು ಗಲಾಟೆ ಮಾಡ್ತಾರೆ, ಎಲ್ಲ ಥರ ಮಾಡ್ತಾರೆ. ಆವಾಗ ಇನ್ನೂ ಈಸಿ ಆಗ್ತದೆ ಅವ್ರಿಗೆ. ಜೈಲಿನಿಂದ ದರ್ಶನ ಹೊರಗೆ ತರಬೇಕಾ ಬೇಡವಾ ಅಂತೀರಾ? ಬೇಡ, ತರೋದು ಬೇಡ. ಕಾನೂನು ಪ್ರಕಾರ ಅವನು ಜೈಲಿಗೆ ಹಾಕಬೇಕು. ಎಲ್ಲೆಲ್ಲ ಇರಬೇಕು. ಈಗಾಗಲೇ ಸಾಕಷ್ಟು ಎವಿಡೆನ್ಸ್ಗಳು ಸಿಕ್ಕಿದ್ದಾವೆ. ಈಗ CBIಗೆ ಒಪ್ಪಿಸಿದ್ರೆ ಇದು ಒಂದು ಕೇಸು ಇನ್ನೂ ಸ್ಟ್ರಾಂಗ್ ಆಗುತ್ತಂತೀರಾ? ಹೌದು, CBI ರೆಫರ್ ಮಾಡೋದೇ ಒಳ್ಳೆಯದು. ಅಲ್ಲಿ ಅವನಿಗೆ ಯಾವುದೇ ಕಾರಣದಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಅವನು ಶಿಕ್ಷೆ ಆಗಲೇಬೇಕು. ಈ ಮೂಲಕ ಸಿದ್ದರಾಮಯ್ಯನವ್ರಿಗೆ ಸಲಹೆ ಕೊಡೋದಾದ್ರೆ ಏನು ಹೇಳ್ತೀರಾ? ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಕೂಡ ಇದಕ್ಕೆ ಒಂದು ಇದು ಮಾಡಬೇಕು, ಆರ್ಡ್ರ್ ಮಾಡಬೇಕು. ಯಾವ ರೀತಿ ಆರ್ಡರ್ ಮಾಡಬೇಕಂತೀರಾ? ಅದೇ ಕಾನೂನು ಪ್ರಕಾರದಲ್ಲಿ ಅವನಿಗೆ ಇದು ಮಾಡಬೇಕು. ಸಿದ್ದರಾಮಯ್ಯನವ್ರಿಗೆ ಸಲಹೆ ನೀಡೋದಾದರೆ ಅದೇ ಸರ್, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಅವರೂ ಕಾನೂನು ರೀತಿಯಲ್ಲಿ ಸಲಹೆಯನ್ನು ಕೊಡಲೇಬೇಕು ಅವರು, ಸಿದ್ದರಾಮಯ್ಯರು. CBIಗೆ ಒಪ್ಪಿಸಂತೀರಾ? ಖಂಡಿತ ಒಪ್ಪಿಸ್ಬೇಕು. ಅಮಾಯಕರದ್ದು ಏನು ಗೊತ್ತಾ, ನ್ಯಾಯ ಒದಗಿಸ್ಬೇಕು. ಈಗ ದುಡ್ಡಿನ ಮಧ್ಯದಲ್ಲಿ ಏನೇನೋ ಮಾಡಿ ನುಣ್ಚ್ಕೊಂಡವ್ರಲ್ವ, ಸಿಗಾಕೊಂಡವ್ರಲ್ವ, ಆ ತಕ್ಕನಾಗೆ ಫಲ ಅವ್ರಿಗೆ ಸಿಗಬೇಕು ಬಡವ್ರಿಗೆ. ಈಗ ರೇಣುಕಾಸ್ವಾಮಿ ತಂದೆಯವರು ಸಹ ಕಣ್ಣೀರಿಟ್ಟಿದ್ದಾರೆ. ಈಗ ಒಬ್ಬ ಅಮಾಯಕ ಕೈದಿ ಆಗಿದ್ದರೆ
ಯಾರೋ ಒಬ್ಬನು ಪಿಕ್ ಪಾಕೆಟ್ ಮಾಡ್ತಾನೆ ಅಥವಾ ಏನೋ ಒಂದು ಸಣ್ಣ ಪುಟ್ಟ ಕೇಸಲ್ಲಿ ಸಿಕ್ಕೊಂಡ್ಬಿಡ್ತಾನೆ, ಅದನ್ನು ದೊಡ್ಡದಾಗಿ ಮಾಡಿ ಅವನ್ನ ಸಾಯೋವರೆಗೂ ಜೈಲಲ್ಲಿ ಕುಳಿಯೋಂಗೆ ಮಾಡ್ತಾರೆ. ಅವ್ನಿಗೆ ಯಾವ ರೀತಿ ಅಂತ ಒಂದು ತಪ್ಪಿಸ್ಕೊಳ್ಳೋಕೆ ಚಾನ್ಸ್ ಇಲ್ಲಾರ್ದಂಗೆ ಮಾಡ್ತಾರೆ. ಅಂದಮೇಲೆ ಸೆಲೆಬ್ರಿಟಿಗಳಿಗೊಂದು ನ್ಯಾಯನ, ರಾಜಕೀಯ ವ್ಯಕ್ತಿಗಳಿಗೊಂದು ನ್ಯಾಯನ, ಹಾಗಾದರೆ ಇದು ಕಾಮನ್ ಮನುಷ್ಯರಿಗೆ ಒಂದು ನ್ಯಾಯನ ಅಂತ ಕಾನೂನು ಬೇರೆ ಬೇರೆ ಇದೆಯಾ ಅಂತ? ಅದೇ ಸರ್, ಅವರು ಅಮಾಯಕರು, ಅವ್ರಿಗೆ ಶಿಕ್ಷೆ ಜಾಸ್ತಿ. ಇವ್ರು ದುಡ್ಡು ಇರೋರು ಬೇಗ ನುಣ್ಚ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರಿಗೂ ದುಡ್ಡನ್ನು ಆಸೆ ತೋರಿ ನುಣ್ಚ್ಕೊಳಕ್ಕೆ ಅವಕಾಶ ಆಗುತ್ತೆ ಅಂತ ಇವರು ಏರ್ಪಾಟ್ ಮಾಡ್ಕೊಳ್ಳೋದು. ಹಾಗಿದ್ರೆ ಇಷ್ಟೊಂದು ಐಷಾರಾಮಿ ಜೀವನ ಆಗಿರೋದಿದ್ರೆ ಹೊರಗಿನವರೆಲ್ಲ ನಾವು ತಪ್ಪು ಮಾಡಿ ಒಳಗಡೆ ಹೋಗೋಣಲ್ಲ? ಹಂಗೆ ಆಗಿದೆ. ಈಗ ಏನು ಗೊತ್ತಾ, ಅವ್ರ ದರ್ಶನ ಆಚೆ ಇರೋದು ಒಂದೇ, ಒಳಗಡೆ ಇರೋದು ಒಂದೇ. ಹಂಗೆ ಆಗಿದೆ. ಈಗ ನೀವು ಕೇಳ್ತಾರ ಪ್ರಶ್ನೆ ಕರೆಕ್ಟಾಗಿದೆ. ಈಗ ಹಂಗೆ ಆಗಿದೆ ಅದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.